ವಿಜಯ, ಈ ನಿನ್ನ ಚಂದ್ರಶಾಲೆ ಎಷ್ಟೊಂದು ಮನೋಹರವಾಗಿರುವುದು. ಎಂತು ಶೋಭಿಪುದೋ ಈ ಚಂದ್ರ ಭವನವು, ಎಂತು ಶೋಭಿಪುದೋ. ಎಂತು ಶೋಭಿಪುದೋ ಈ ಚಂದ್ರ ಭವನವು, ಎಂತು ಶೋಭಿಪುದೋ. ಎತ್ತ ನೋಡಲು ಸುತ್ತಮುತ್ತಲು ಮುತ್ತಿನ ತೋರಣಗಳಿಂದ. ಜಯ, ಎತ್ತ ನೋಡಲು ಸುತ್ತಮುತ್ತಲು ಮುತ್ತಿನ ತೋರಣಗಳಿಂದ ಚಿತ್ರ ವಿಚಿತ್ರವಾಗಿ ಕಾಣುವುದು. ಚಿತ್ರ ವಿಚಿತ್ರವಾಗಿ ಕಾಣುವುದು. ಎಂತು ಶೋಭಿಸುವುದು ಈ ಚಂದ್ರ ಭವನವು, ಎಂತು ಶೋಭಿಸುವುದು. ಅಯ್ಯ ವಿಜೇಂದ್ರ ಬಹುಮಾಲ, ಮಂಗರಾಜ, ಈ ನಿನ್ನ ಚಂದ್ರಶಾಲೆಯನ್ನು ನೋಡಿ ಬಹಳ ಸಂತೋಷವಾಯಿತು. ಈ ನಿನ್ನ ಚಂದ್ರಶಾಲೆಯು ಇಂಧನ ಭವನಕ್ಕಿಂತಲೂ ಮಿಗಿಲಾಗಿರುವುದು. ಮಂಗರಾಜ, ವಿಜಯ, ಬಾ ಕುಳಿತುಕೋ, ಆಟವಾಡೋಣ. ಹಾಗೆ ಆಗಲಿ. ಯಾವ್ದು? ಬಾರೈ ಮಂಗರಾಜ ಪಗಡೆಯ ನಾಡುವ, ಬಾರೈ ಮಂಗರಾಜ ಪಗಡೆಯ ನಾಡುವ, ಸಂತಸದಿಂದಲೇ ತಾಳಗಳನ್ನು ಬಿಡು. 1 2 3 ಮಂಗರಾಜ, ಈ ಆಟದಲ್ಲಿ ನನ್ನದೇ ಜಯ. ನಿನ್ನದೇ ಜಯ. ಬಾರೈ ವಿಜಯನೇ ಪಗಡೆಯ ನಾಡುವ, ಕನಮುಗದೊಳು ನೀನು ತಾಳಗಳನ್ನು ಬಿಡು. 1 2 3 ಮಂಗರಾಜ, ಕನಮುಗದೊಳು ನೀನು ತಾಳಗಳನ್ನು ಬಿಡು. ಮಂಗರಾಜ, ಈ ಆಟದಲ್ಲಿ ನನ್ನದೇ ಜಯ. ಹಾಗೆ ಆಗಲಿ. ವಿಜಯ, ಮಂಗರಾಜ, ಆಟ ಕೇಳಿದ್ರೆ ಪಣವಿಟ್ಟು ಆಡೋಣವೇ?
ದಾಳಗಳನ್ನು ಬಿಡು ಆಡೈ ಪಗಡೆಯ ಭಂಗ ಭೂಪಾಲನ. ನಾಲ್ಕು ರಾಜಾದಿ ಕೋಶವ ದೇಶವ ನೀಡುವೆನು. ಭಂಗ ಭೂಪಾಲ. ಜಯ ಹಾಗೆ ಆಗಲಿ. ರಾಜಾದಿ ಕೋಶವ ದೇಶವ ನೀಡುವೆನು. ಸಂತಸದಿಂದಲೇ ತಾಳಗಳನ್ನು ಬಿಡು. ಆರು. ಜಯ ಈ ಆಟದಲ್ಲಿಯೂ ನನ್ನದೇ ಜಯ. ಸಂತಸದಿಂದಲೇ ತಾಳಗಳನ್ನು ಬಿಡು. ಆಡೈ ಪಗಡೆಯ ಭಂಗ ಭೂಪಾಲನೆ. ನಿನ್ನ ಈ ದೇಶವ ಆಟದಿಗೆ ಏನು ಜಯ. ಭಂಗರಾಜ ನಿನ್ನ ಈ ದೇಶವ ಆಟದಿಗೆ ಏನು ಚೆನ್ನಿಗ ನೀನಾಗಿ ದಾಳಗಳನ್ನು ಬಿಡು ಚೆನ್ನಿಗ ನೀನಾಗಿ ದಾಳಗಳನ್ನು ಬಿಡು ಆಡೈ ಪಗಡೆಯ ಭಂಗ ಭೂಪಾಲನೆ. ನಾಲ್ಕು ಎನ್ನಯ ಸತಿ ಸುತರ ವಸ್ತ್ರ ಆಭರಣಗಳು. ಎನ್ನಯ ಸತಿ ಸುತರ ವಸ್ತ್ರ ಆಭರಣಗಳನ್ನು ಆಟದೆ ಇಡುವೆನು. ತಾಳುಗಳನ್ನು ಬಿಡು. ಐದು. ಜಯ ಈ ಆಟದಲ್ಲಿಯೂ ನನ್ನದೇ ಜಯ. ಆಟದೆ ಇಡುವೆನು. ತಾಳುಗಳನ್ನು ಬಿಡು. ಆಡೈ ಪಗಡೆಯ ಭಂಗ ಭೂಪಾಲನೆ. ನಿನ್ನಯ ಸತಿ ಸುಂದರ ವಸ್ತ್ರ ಆಭರಣಗಳನ್ನು ವಿಜಯ ನಿನ್ನಯ ಸತಿ ಸುಂದರ ವಸ್ತ್ರ ಆಭರಣಗಳನ್ನು ಆಟದಿಗೆ ಏನು ದಾಳಗಳನ್ನು ಬಿಡು ಆಟದಿಗೆ ಏನು ದಾಳಗಳನ್ನು ಬಿಡು ವಿಜಯ ಎಲ್ಲ ಆಟದಲ್ಲಿಯೂ ನಾನೇ ಗೆದ್ದಿರುವೆನು. ಭಂಗರಾಜ ಮಂತ್ರಿಶೇಖರ, ಅನರ್ಥವು ಸಂಭವಿಸಿಯೇ ಹೋಯಿತು. ಅರಮನೆಗೆ ಹೋಗಿ ತಂಗ ಮತ್ತು ಮಕ್ಕಳನ್ನು ಕರೆದುಕೊಂಡು ಬಂದು. ವಿಜಯ ಭಂಗರಾಜ ರಾಜ್ಯವನ್ನು ಬಿಟ್ಟು ನೀನೇಕೆ ಕಾಡು ಪಾಲಾಗುವೆ. ಈ ಆಟವನ್ನು ವಿನೋದಕ್ಕಾಗಿ ಆಡಿದೆ ಎಂದು ಹೇಳಿಬಿಡು. ನಿನ್ನ ರಾಜ್ಯವನ್ನು ನಿನಗೆ ಸಂತೋಷದಿಂದ ಬಿಟ್ಟು ಕೊಡುತ್ತೇನೆ. ಭಂಗರಾಜ ಯುಗ ಯುಗಾಂತರಗಳಿಂದ ಎಷ್ಟೋ ಜನ ರಾಜಾದಿ ರಾಜರುಗಳು ಅಳಿದು ಹೋಗಿರುವ ಈ ನೆಲದಾಸೆಗಾಗಿ ಅಸತ್ಯವಾಡುವುದೇ ಎಂದಿಗೂ ಇಲ್ಲ. ಇಂದಿನಿಂದ ಈ ರಾಜ್ಯಕ್ಕೆಲ್ಲ ನೀನೇ ಅಧಿಪತಿ. ಈ ರಾಜ್ಯಕ್ಕೂ ನಮಗೂ ಋಣವು ತೀರಿತು. ತಂಗ ತಂಗ ಏನೆಂದು ಹೇಳಲಿ. ಪಾಸುರಾಂಗಿ ಪಗಡೆಯಾಡಿ ಪಾಸುರಾಂಗಿ ಪಗಡೆಯಾಡಿ ಸೋತೆ ಸಕಲ ಸೋತೆ ಸಕಲ ರಾಜ್ಯ
ಏನೆಂದು ಹೇಳಲು? ಈ ದಿನ ಪಗಡೆ ಆಟದಲ್ಲಿ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಸೋತಿರುವುದು. ಪ್ರಾಣೇಶ್ವರ, ಅದು ಅಲ್ಲದೆ ನಿನ್ನ ಮತ್ತು ಮಕ್ಕಳ ಮೇಲಿರುವ ವಸ್ತ್ರಾಭರಣಗಳನ್ನು ಸಹ ಸೋತಿರುವುದು. ಮುಂದೇನು ಮಾಡುವುದು? ಮುಂದೇನು ಗತಿ ಮನೋಹರೇ, ಮುಂದೇನು ಗತಿ? ಪ್ರಾಣೇಶ್ವರ, ದೈವ ಸಂಕಲ್ಪವೇ ಹೀಗಿರುವಾಗ ಚಿಂತಿಸಿ ಫಲವಿಲ್ಲ. ಅಲ್ಲದೆ ಅಂದು ಹರಿಶ್ಚಂದ್ರಾದಿಗಳು ಕಷ್ಟಪಡಲಿಲ್ಲ. ಹಾಗೆ ಮನುಷ್ಯ ಅಂದ ಮೇಲೆ ಕಷ್ಟ ಸುಖ ಅನ್ನುವುದು ಹಗಲು ರಾತ್ರಿಗಳಿದ್ದಂತೆ. ಪ್ರಾಣೇಶ್ವರ, ದೈವ ಸಂಕಲ್ಪದಲ್ಲಿ ಇದ್ದಂತಾಗಲಿ ಗೆದ್ದ ರಾಜ್ಯವನ್ನು ವಂಗರಾಜರಿಗೆ ನೀಡಿ ನಡೆ, ನಾವು ಪಟ್ಟಣವನ್ನು ಬಿಟ್ಟು ಹೊರಡೋಣ. ಸಹೋದರಿ ತಂಗಾದೇವಿ, ನಿಮ್ಮ ಮಗಳಿಗೆ ಈ ಕಷ್ಟವನ್ನುಂಟು ಮಾಡಿ ನಾನೆಷ್ಟು ದಿನ ಈ ರಾಜ್ಯವನ್ನು ಆಳುವೆ? ಈಗಲೂ ನಿನ್ನ ಮತ್ತು ನಿನ್ನ ಮಕ್ಕಳ ಭವಿಷ್ಯಕ್ಕಾಗಿ ಹೇಳುತ್ತಿದ್ದೇನೆ. ಈಗ ನಡೆದಿದ್ದು ವಿನೋದದ ಪಗಡೆ ಆಟವೆಂದು ತಿಳಿದು ಸಕಲ ಸಾಮ್ರಾಜ್ಯವನ್ನು ಒಪ್ಪಿಸಲು ಸಾಧ್ಯವಿಲ್ಲವೆಂದು ನೀನಾದರೂ ಒಮ್ಮೆ ಹೇಳಿಬಿಡು. ನಿಮ್ಮ ರಾಜ್ಯವನ್ನು ನಿಮಗೆ ಸಂತೋಷದಿಂದ ಬಿಟ್ಟು ಕೊಡುತ್ತೇನೆ. ಹೋಗಭೂಪಾಲ, ಅಣ್ಣನೆಂಬ ಮಮಕಾರದಿಂದ ಆಡುತ್ತಿರುವ ಈ ನಿಮ್ಮ ಮಾತುಗಳನ್ನು ನಾನು ಗೌರವಿಸುತ್ತೇನೆ. ಆದರೆ ಧರ್ಮದ ವಿರುದ್ಧವಾಗಿ ಅಸತ್ಯವನ್ನು ನಾನು ಎಂದಿಗೂ ನುಡಿಯಲಾರೆ. ನೀವು ಗೆದ್ದ ರಾಜ್ಯವನ್ನು ನೀವು ಅನುಭವಿಸಿ. ಪ್ರಾಣೇಶ್ವರ, ನಾವು ಪಟ್ಟಣ ಬಿಟ್ಟು ಹೊರಡೋಣ. ವಂಗಭೂಪಾಲ, ಕೊಟ್ಟ ದಾನವ ಮರಳಿ ಪಡೆಯುವವ ಮೂರ್ಖ, ಇಟ್ಟ ಧನವ ಪರರಿಗೆ ಕೊಡದವ ಅತಿ ಮೂರ್ಖ, ಸೋತ ರಾಜ್ಯವ ಮರಳಿ ಬಯಸುವವ ಮೂರ್ಖರಲ್ಲಿ ಮೂರ್ಖ, ಇಷ್ಟ ಸತಿಯ ಕೂಡದೆ ಕಷ್ಟಪಡಿಸುವವ ಕಡು ಮೂರ್ಖ, ಕಷ್ಟ ಹರಿಸುವ ಪರಮಾತ್ಮನನ್ನು ನೆನೆಯದವ ಶತಮೂರ್ಖ. ಇದರ ಇಂಗಿತವನ್ನು ಅರ್ಥ ಮಾಡಿಕೊಂಡು ಬಾರಿ ಬಾರಿಗೂ ನಮ್ಮನ್ನು ಪರೀಕ್ಷಿಸಬೇಡ. ಹಾಗಾದರೆ ಈ ನಿನ್ನ ರಾಜ್ಯದ ಸಕಲ ಸಾಮ್ರಾಜ್ಯವನ್ನೆಲ್ಲ ನನಗೆ ದಾನ ಎರೆದು ಕೊಡು. ಹಾಗೇ ಆಗಲಿ, ಸಂತೋಷದಿಂದ ಕೊಡುತ್ತೇನೆ. ತಂಗ, ಪ್ರಾಣೇಶ್ವರ, ಆ ಗಂಗೋದಕವನ್ನು ತೆಗೆದುಕೊಂಡು ಬಾ. ಶ್ರೀಹರಿಯ ಪಾದವೇ ಸಾಕ್ಷಿ, ಇದಕ್ಕೆ ಶ್ರೀಹರಿಯ ಪಾದವೇ ಸಾಕ್ಷಿ. ಎಲ್ಲವನ್ನು ಸ್ವೀಕರಿಸೋ ವಂಗಭೂಪಾಲ. ವಂಗಭೂಪಾಲ, ಇಂದಿನಿಂದ ಈ ಕಾಶಿ ಪಟ್ಟಣಕ್ಕೆ ಅಧಿಪತಿಯು ನೀನು. ಇದಕ್ಕೆ ಆ ಶ್ರೀಹರಿಯ ಪಾದಗಳೇ ಸಾಕ್ಷಿ. ಬಹಳ ಸಂತೋಷ. ಹಾಗಾದರೆ ಇನ್ನೇಕೆ ಸಾವಕಾಶ? ನಿನ್ನ ಮೈ ಮೇಲಿರುವ ವಸ್ತ್ರಾಭರಣಗಳನ್ನು ಬೇಗನೆ ಕಳಚಿಡು. ಹಾಗೇ ಆಗಲಿ, ಎಲ್ಲವನ್ನೂ ಕಳಚಿಕೊಡುವೆ.
ಎಲೈ ಮಂತ್ರಿ, ಹಾ ಪ್ರಭು. ಈತನ ಹೆಂಡತಿ ಮತ್ತು ಮಕ್ಕಳ ಮೈ ಮೇಲಿರುವ ವಸ್ತ್ರಾಭರಣಗಳನ್ನು ಬೇಗನೆ ತೆಗೆದಿರಿಸು. ಎಲೈ ಮಕ್ಕಳಿರ, ಮಂತ್ರಿಯವರೇ, ನಿಮ್ಮಿಷ್ಟಂತೆ ಆಗ. ಮಕ್ಕಳಿರ, ನಿಮ್ಮ ಮೈ ಮೇಲಿರುವ ಈ ಆಭರಣಗಳನ್ನು ಮಂತ್ರೇಶ್ವರಿಗೆ ಕೊಟ್ಟುಬಿಡಿ. ಅಮ್ಮ, ಆ ಮಹಾರಾಜರಿಗೆ ಹೇಳಿ ನಮ್ಮ ಒಡವೆಗಳನ್ನಾದರೂ ಬಿಡಿಸಮ್ಮ. ಅಯ್ಯೋ, ಎಲೈ ಮಕ್ಕಳೇ, ಕಳಚಿರಿ ಬೇಗನೆ ಆಭರಣಗಳ ನಿಮ್ಮ ರತ್ನಾಭರಣಗಳ. ಮಂತ್ರೇಶ್ವರ, ಕೋಪಿಸಬೇಡಿ. ಕಳಚಿರಿ ಬೇಗನೆ ಆಭರಣಗಳ ನಿಮ್ಮ ರತ್ನಾಭರಣಗಳ. ಕಳಚಿ ಹೋದರೆ ಈ ಕ್ಷಣದಲ್ಲಿನ ದೀನದಳಿಯುವೆ ದಯದೊಳಗೆ, ಕಳಚಿರಿ ಬೇಗನೆ ಆಭರಣಗಳ ನಿಮ್ಮ ರತ್ನಾಭರಣಗಳ. ಅಯ್ಯೋ ಮಂತ್ರೇಶ್ವರ, ಕೋಪಿಸಬೇಡಿ. ಅಯ್ಯೋ ಮಕ್ಕಳಿರ, ಏತಕ್ಕಾಗಿ ಈ ದುರ್ಭಾಗ್ಯದ ಗರ್ಭದಲ್ಲಿ ಹುಟ್ಟಿದಿರೋ ಏನು, ಮುಂದೆ ನಿಮ್ಮ ಗತಿ ಏನಾಗುವುದು ಎಂದು ನಾನು ಕಾಣಲಿಲ್ಲ. ಅಮ್ಮ, ಅಳಬೇಡಮ್ಮ. ಇದು ಅವರಿಗೆ ಒಡವೆಗಳನ್ನು ಕಳಚಿಕೊಡುವೆವು. ಎಲೈ ವಿಜಯ ಸಿಂಹನೇ, ತೆಗೆದುಕೋ ಈ ಹಳೆಬಟ್ಟೆಗಳನ್ನು. ಈ ನಿಮ್ಮ ರಾಜ ಉಡುಪುಗಳನ್ನು ಕಳಚಿಟ್ಟು ಇವುಗಳನ್ನು ತೊಟ್ಟು ಜಾಗ್ರತೆಯಾಗಿ ಪಟ್ಟಣವನ್ನು ಬಿಟ್ಟು ಹೊರಡು. ಮಂಗಭೂಪಾಲ, ಕೋಪಿಸಲಾಗದು, ಹೊರಡುವರು. ಏತಕಯ್ಯ ಇಷ್ಟು ಕೋಪ? ಏತಕಯ್ಯ ಇಷ್ಟು ಕೋಪ? ಚಿತಿಗೆ ಮೊಡೆಯ ದೀನ ಭೂಪ. ಮಂಗರಾಜ,
ಸಹಿತ ಓ ಕನಯ್ಯ ಹಿತದಿ ರಾಜವ ಬಿಡುವೆನಯ್ಯ. ಹಿತದಿ ರಾಜವ ಬಿಡುವೆನಯ್ಯ ಏತ ಕೈಯ ಇಟ್ಟು ಕೋಪ. ವಂಗರಾಜ ಹೊರಡುವೆವು. ಮಂತ್ರಿ ಮಹೋದಯರೇ, ಮಹಾಪ್ರಭು, ನನ್ನ ನೆಚ್ಚಿನ ಸೇನಾ ನಾಯಕರೇ, ಇಂದು ನಿಮ್ಮನ್ನೆಲ್ಲ ಅಗಲಿ ಅನಾಥನಾಗಿ ಹೋಗುತ್ತಿದ್ದೇನೆ. ಇನ್ನು ಮುಂದೆ ಈ ವಂಗರಾಜರ ಆಜ್ಞಾನುಸಾರವಾಗಿ ನಡೆದು ಈ ಕಾಶಿ ಪಟ್ಟಣಕ್ಕೆ ಕೀರ್ತಿಯನ್ನು ತನ್ನಿ. ನನ್ನ ನೆಚ್ಚಿನ ಪ್ರಜಾ ಸಮೂಹಕ್ಕೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸುವೆ. ಪ್ರಭು, ನಿಮ್ಮಂತ ಸತ್ಯವಂತ ರಾಜರನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನಾನೂ ನಿಮ್ಮೊಟ್ಟಿಗೆ ಬರುತ್ತೇನೆ. ಮಂತ್ರಿಶೇಖರ, ನಮ್ಮ ಕರ್ಮದ ಫಲವನ್ನು ನಾವೇ ಅನುಭವಿಸಿ ತೀರಿಸಬೇಕು. ಅದಕ್ಕಾಗಿ ನೀವು ಚಿಂತಿಸಬೇಡಿ. ಮುಂದೆ ಅದೃಷ್ಟವಿದ್ದರೆ ಪುನಃ ಬಂದು ನಿಮ್ಮನ್ನು ಸೇರುತ್ತೇನೆ. ಆ ಶ್ರೀಹರಿ ನಿಮಗೆ ಸನ್ಮಂಗಳವನ್ನುಂಟು ಮಾಡಲು. ಸಂಗ ಸ್ವಾಮಿ, ಮಕ್ಕಳಿರ ನಡೆಯಿರಪ್ಪ, ಹೋಗೋಣ. ವಂಗರಾಜ ಹೊರಡುವೆವು. ಮಂತ್ರಿ ಮಹೋದಯರೇ, ಮಹಾಪ್ರಭು, ನನ್ನ ನೆಚ್ಚಿನ ಸೇನಾ ನಾಯಕರೇ, ಇಂದು ನಿಮ್ಮನ್ನೆಲ್ಲ ಅಗಲಿ ಅನಾಥನಾಗಿ ಹೋಗುತ್ತಿದ್ದೇನೆ. ಇನ್ನು ಮುಂದೆ ಈ ವಂಗರಾಜರ ಆಜ್ಞಾನುಸಾರವಾಗಿ ನಡೆದು ಈ ಕಾಶಿ ಪಟ್ಟಣಕ್ಕೆ ಕೀರ್ತಿಯನ್ನು ತನ್ನಿ. ನನ್ನ ನೆಚ್ಚಿನ ಪ್ರಜಾ ಸಮೂಹಕ್ಕೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸುವೆ. ಪ್ರಭು, ನಿಮ್ಮಂತ ಸತ್ಯವಂತ ರಾಜರನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನಾನೂ ನಿಮ್ಮೊಟ್ಟಿಗೆ ಬರುತ್ತೇನೆ. ಮಂತ್ರಿಶೇಖರ, ನಮ್ಮ ಕರ್ಮದ ಫಲವನ್ನು ನಾವೇ ಅನುಭವಿಸಿ ತೀರಿಸಬೇಕು. ಅದಕ್ಕಾಗಿ ನೀವು ಚಿಂತಿಸಬೇಡಿ. ಮುಂದೆ ಅದೃಷ್ಟವಿದ್ದರೆ ಪುನಃ ಬಂದು ನಿಮ್ಮನ್ನು ಸೇರುತ್ತೇನೆ. ಆ ಶ್ರೀಹರಿ ನಿಮಗೆ ಸನ್ಮಂಗಳವನ್ನುಂಟು ಮಾಡಲು. ಸಂಗ ಸ್ವಾಮಿ, ಮಕ್ಕಳಿರ ನಡೆಯಿರಪ್ಪ, ಹೋಗೋಣ. ಸತ್ಯಕ್ಕೆ ಬಂದವ ಸತ್ಯಕ್ಕೆ ಬಂದವ ಎಳೆಸುವೆನು ನೋಡಿರಿ ಎಲೆಯ ಶಪಥ. ಈಗ ವಿಜಯಸಿಂಹನಾದ ಹೆಂಡತಿ ಮಕ್ಕಳೊಂದಿಗೆ ಈ ಪುರದ ವಲಯದಲ್ಲಿ ಅಲೆಯುತ್ತಿದ್ದರು. ತಮ್ಮ ಸತ್ಯವನ್ನು ಹೇಳಷ್ಟವಲ್ಲ. ಇರಲಿ, ವಂಗರಾಜನ ಕ್ರೂರವಾದ ಮನಸ್ಸನ್ನು ಒಟ್ಟಿಸಿ ಮುಂದೆ ನನ್ನ ಚಮತ್ಕಾರವನ್ನು ತೋರಿಸುವೆನು. ಯಾರಾದರೂ ಆ ವಿಜಯ ಸಿಂಹನಿಗಾಗಲಿ ಆತನ ಹೆಂಡತಿ ಮಕ್ಕಳಿಗಾಗಲಿ ಕುಡಿಯಲು ನೀರನ್ನಾಗಲಿ ತಿನ್ನಲು ಅನ್ನವನ್ನಾಗಲಿ ನೀಡಿದ್ದೆ ಆದರೆ ಅಂತವನ್ನು ಕಾರಾಗೃಹದಲ್ಲಿರಿಸುವೆನೆಂದು ನಾಡಿನಲ್ಲೆಲ್ಲ ಡಂಗೂರದ ಮೂಲಕ ಸಾರಿಸಿಬಿಡು. ಹಾಗೆ ಆಗಲಿ ಮಹಾಪ್ರಭು. ಮಾನವ ಬದುಕುವ
ಶನಿದೇವನೇ ಅಗೆಯಾದರೆ ಮಾನವ ಬದುಕುವನೇ ದೇವಾ ಮಾನವ ಉಳಿಯುವನೇ ಪರಮಾತ್ಮ ಶನಿದೇವ ಸಾಯಾತನಯ್ಯ ಶನಿದೇವನೇ ಅಗೆಯಾದರೆ ಮಾನವ ಉಳಿಯುವನೇ ದೇವಾ ಮಾನವ ಬದುಕುವನೇ ಸಾಯಾತನಯ್ಯ
ಈ ಮಕ್ಕಳನ್ನು ಹೊತ್ತು ಹೊತ್ತು ಬಹಳ ಆಯಾಸವಾಗುತ್ತಿರುವುದು. ದೇವಿ, ಸ್ವಾಮಿ, ಇಲ್ಲಿ ಯಾವುದೋ ಒಂದು ಪಾಳು ಚಾವಡಿಯೂ ಕಾಣುತ್ತಿರುವುದು. ಈ ರಾತ್ರಿ ಅಲ್ಲಿಯೇ ಕಾಲವನ್ನು ಕಳೆದು ಬೆಳಗಾದ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ. ದೇವಿ, ಸ್ವಾಮಿ, ಮಕ್ಕಳನ್ನು ಮಲಗಿಸಿ. ಮಕ್ಕಳೇ ಮಲಗಿ. ಕೇಳ್ರಪ್ಪ ಕೇಳಿ, ವಿಜಯಸಿಂಹನಿಗಾಗಲಿ ಆತನ ಹೆಂಡತಿ ಮಕ್ಕಳಿಗಾಗಲಿ ಯಾರಾದರೂ ಅನ್ನ ನೀರನ್ನು ಕೊಟ್ಟಿದ್ದೇ ಆದರೆ ವಂಗ ಮಹಾರಾಜರು ಕಾರಾಗೃಹದಲ್ಲಿದ್ದರಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳಿ ಪ್ರಾಣೇಶ್ವರ. ದೇವಿ, ಏನಾಯಿತು? ನೀವು ಇದೇಕೆ ಎಷ್ಟು ಕಾತುರಳಾಗಿರುವೆ? ಪ್ರಾಣೇಶ್ವರ, ನೀವು ಕೇಳಿಸಿಕೊಳ್ಳಲವೇ ಆ ಡಂಗುರವನ್ನು? ಪ್ರಾಣೇಶ್ವರಿ ತಂಗ, ಪುರದೋಳ್ತಿರಿದಾಗರೋ ಸಹೃದಯಾತ್ಮಕಿ ನಿನ್ನಯ ಸಹೃದಯಾತ್ಮಕಿ ನಿನ್ನಯ ಸಹೃದಯಾತ್ಮಕಿ ನಿನ್ನ ತಂಗ, ಸ್ವಾಮಿ, ಈ ಪತ್ರವನ್ನು ಆ ರಾಜಹಂಸದ ಕಾಲಿಗೆ ಕಟ್ಟುತ್ತೇನೆ. ಆಗಲಿ, ಅದು ನಿಮ್ಮಣ್ಣನ ಅರಮನೆಗೆ ತಲುಪಿಸುವುದು. ಆಗಲಿ ಸ್ವಾಮಿ. ಅಂಬಿಗನ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ.
ಅಸಾಧಾರಣವಾದುದು. ಸೂರ್ಯಪುತ್ರನಾದ ಶನಿದೇವರ ಪ್ರಭಾವದಿಂದ ವಿಜಯಸಿಂಹ ಮತ್ತು ನಲ್ಲತಂಗಾದೇವಿಯಾದರೂ ಮಕ್ಕಳ ಜೊತೆಯಲ್ಲಿ ಕಾಡಿನಲ್ಲಿ ಅನೇಕ ಕಷ್ಟಗಳನ್ನು ಪಡುತ್ತಿದ್ದರೂ ಸಹ ಆ ದಂಪತಿಗಳ ಸತ್ಯವು ಎಳ್ಳಷ್ಟೂ ಕಡಿಮೆಯಾಗಲಿಲ್ಲ. ಆ ಮಕ್ಕಳ ಕಷ್ಟವಾದರೂ ನೀಗುವುದೆಂದರೆ ಆ ದುಷ್ಟ ಲಲಿತೆಯು ಪತ್ರವನ್ನು ಸುಟ್ಟು ಹಾಕಿದಳು. ಇರಲಿ, ನಾನು ಕೂಡ ಸಮಯವನ್ನು ನಿರೀಕ್ಷಿಸಿ ಆ ಶನಿದೇವರನ್ನು ಕಾಣುವೆನು. ನಾರಾಯಣ ನಾರಾಯಣ. ಸತ್ಯವೆಂಬುದೇ ತಂಬಿಗ ಸತ್ಯ